ದೇವರ ವಾಕ್ಯವು ಹೇಳುತ್ತದೆ, ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನನನ್ನು ಎದುರಿಸಿರಿ ಎಂಬುದಾಗಿ. ನಾವು ಸೈತಾನನನ್ನು ಎದುರಿಸಬೇಕು ಅಂದರೆ ನಂಬಿಕೆಯಲ್ಲಿ ದೃಢವಾಗಿರಬೇಕು. ಯಾವ ನಂಬಿಕೆ? ಕ್ರಿಸ್ತನ ಮೇಲಿರುವಂಥ ನಂಬಿಕೆ. ಆತನು ನಮಗೋಸ್ಕರ ಶಿಲುಬೆಯಲ್ಲಿ ನೆರವೇರಿಸಿರುವಂಥ ಕಾರ್ಯಗಳ ಮೇಲಿರುವಂಥ ನಂಬಿಕೆ, ಆತನು ನಮಗೆ ಕೊಟ್ಟಿರುವಂಥ ಅಧಿಕಾರಗಳ ಮೇಲಿರುವಂಥ ನಂಬಿಕೆ. ಆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿದ್ದರೆ ಸೈತಾನನ್ನು ಎದುರಿಸಿದ ಕೂಡಲೇ ಅವನು ನಡುಗುತ್ತಾ ಭಯದಲ್ಲಿ ಬಿಟ್ಟು ಓಡಿ ಹೋಗುತ್ತಾನೆ. ನಂಬಿಕೆ ಯಾವಾಗ ಕದಲಲ್ಪಡುತ್ತದೋ, ನಂಬಿಕೆಯಲ್ಲಿ ಯಾವಾಗ ಸೋರುವಿಕೆ ಉಂಟಾಗುತ್ತದೋ, ಆಗಲೇ ಸೈತಾನ ಜಯಿಸುವುದಕ್ಕೆ ಪ್ರಾರಂಭಿಸುವಂಥದ್ದು. ಆದ್ದರಿಂದ ನಂಬಿಕೆಯಲ್ಲಿ ದೃಢವಾಗಿರಿ, ನಂಬಿಕೆಯಲ್ಲಿ ಬೆಳೆಯುತ್ತಾ ಬನ್ನಿ, ಇನ್ನು ಸ್ಥಿರತೆಯನ್ನು ಕಾದುಕೊಳ್ಳಿರಿ. ಆಗ ಸೈತಾನನು ನಿಮ್ಮ ಮುಂದೆ ನಿಲ್ಲುವುದಕ್ಕಾಗದೆ ಸೋತು ಓಡಿ ಹೋಗುತ್ತಾನೆ. ನೀವಾದರೂ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಕರ್ತನು ನಿಮಗಾಗಿ ಇಟ್ಟಿರುವಂಥ ಆಶೀರ್ವಾದದ ಪೂರ್ಣತೆಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.